ಪರಮಾತ್ಮರು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕನಲ್ಲ. ಲೋಕೈಕ ವೀರರಾದ ಪಾಂಡವರನ್ನ ಸಹೋದರರೇ, ಧರ್ಮವೇ ಉಸಿರೆಂದು ಬದುಕಿರುವ ಧರ್ಮರಾಯನನ್ನ ಸಹೋದರನೇ, 1000 ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ, ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ, ಕುಂತಿದೇವಿ, ಮಾದ್ರಾದೇವಿ, ಪಾಂಡುರಾಜ ನನ್ನ ಜನನಿ ಜನಕರೇ, ಪರಶಿವರೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಆ ನನ್ನ ಪರಮ ವೈರಿ ಅರ್ಜುನ ಅರ್ಜುನ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದನ್ನಾಗಿ ಶಪಥ ಮಾಡಿರುವನಲ್ಲ. ಇದುವರೆಗೂ ಬಂಧು ಬಳಗದವರು ಯಾರೆಂದು ತಿಳಿಯದೆ ವ್ಯತ್ಯಪಡುತ್ತಿದ್ದ ನನಗೆ ಬಂಧು ಬಳಗದವರು ಇಂಥವರೇ ಎಂದು ತಿಳಿದ ಬಳಿಕ ಮನಸ್ಸು ಎಂತಹ ಉಭಯ ಸಂಕಟ. ಕೊಳಲೆ ಪಾಂಡು ಕುಮಾರನು ಕೊಲ್ಲಲೆ, ಕೊಲದೆ ನಾಂ ಬಿಟ್ಟೊಡೆ, ಕೊಲದೆ ನಾಂ ಬಿಟ್ಟೊಡೆ, ಕೊಲದೆ ನಾಂ ಬಿಟ್ಟೊಡೆ. ಈ ಕೌರವೇಂದ್ರನು ಸುಖ ಸಂಪನ್ನ ಬಾಳೆ, ಛಲದಿನ್ ಪಾರ್ಥನ ರುಂಡವಂ ಕಡಿದು, ಛಲದಿನ್ ಪಾರ್ಥನ ರುಂಡವಂ ಕಡಿದು, ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸೈಸಲ್ಕಾಗದೆ, ಪಾರ್ಥನ ಘೋರ ಶಾಪಕ್ಕೆ ತುತ್ತಾಗಲೇ ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನು ನನ್ನ ಕಷ್ಟಗಳು ಕಳೆದವು. ನಾನೆರಡು ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ನೀನು ಏನೇನು ಬರೆದಿರುವೆ ಸ್ವಾಮಿ. ಪಾಂಚಾಲಿ ಪಾಂಚಾಲಿ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಕ್ರಾಂತಳಾಗಿರುವಳು? ಬಿಡು ಶೋಕ ಮನದಿ, ಬಿಡು ಶೋಕ ಮನದಿ, ಬಿಡು ಬುಡಾತ್ಮರವರನ್ನು ವಧಿಸುವ ರಾಮನದಿ. ಶೋಕ ಬೇಕೆ, ಬಿಡು ಚಿಂತ ಮನದಿ, ಬಿಡು ಚಿಂತ ಮನದಿ, ಕಡು ಬುಡಾತ್ಮರವರ ವಧಿಸುವ ರಾಮನದಿ.
ಭಗದವರ ಎದೆಯ ಸಿಗಿಯುತ್ತಲಿ ಹೃದಯ ಬಗೆದವರ ಎದೆಯ ಸಿಗಿಯುತ್ತಲಿ ಹೃದಯ ಬಿಸಿ ರಕ್ತದಲ್ಲಿ ನಿನ್ನ ಮುಡಿ ಕಟ್ಟಿಸುವೆನು ಬಿಸಿ ರಕ್ತದಲ್ಲಿ ನಿನ್ನ ಮುಡಿ ಕಟ್ಟಿಸುವೆನು ಪಾಂಡವರ ಪತ್ನಿ ಎನಿಸಿ ಬರೆಯೋಳ್ ಪಾಂಡವರ ಪತ್ನಿ ಎನಿಸಿ ಬರೆಯೋಳ್ ದುಃಖದಯ ನಾರಿಯಂತಿರದೈ ಬರೆಯೋಳ್ ದುಃಖದರ ನಾರಿಯಂತಿರದೈ ಬರೆಯೋಳ್ ಶೋಕವೇಕೆ ಬಿಡು ಚಿಂತ ಮನದು ಬಿಡು ಚಿಂತ ಮನದು ಪರಸ್ಪರವರನ್ನು ಒಲಿಸುವೆ ನಾಮ್ರಣದಿ ಎನ್ ವೈರಿಗಳನ್ನ ಪರಸ್ಪರವರನ್ನು ಒಲಿಸುವೆ ನಾಮ್ರಣದಿ. ಪ್ರಿಯೆ, ಏನಾಯಿತು? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು ಸ್ವಾಮಿ, ನಿಮ್ಮನ್ನಾರಾದರ ದುರ್ವಾಕ್ಯವನ್ನು ಆಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ವಿಧಾತ, ಇಂತಹ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ ಸ್ವಾಮಿ? ಪ್ರಿಯತಮೆ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮಗಳ ಸಮಾಜದ ಆಜ್ಞೆ, ನಮ್ಮ ಸಮಾಜದ ಇದಲ್ಲದೆ ನಮ್ಮ ಸಮಾಜದ ಆಜ್ಞೆ ಅಲ್ಲದೆ ಭಗವತ್ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲೆ, ಅಣ್ಣನ ಅವಿವೇಕ ತರದಿಂದ ಆದ ನಿಂದನೆಯು ನಾವು ಸಾಯುವವರೆಗೂ ತಪ್ಪಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಮನ್ನಿಸುವಂತೆ ನಾನು ನಿನ್ನ ಬಳಿ ಅನೇಕ ಬಾರಿ ಕೇಳಿಕೊಂಡಿದ್ದೇನೆ ಅಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಅದರಲ್ಲಿ ನೀನೇಕೆ ಈ ರೀತಿ ನನ್ನೊಡನೆ ಇರುವೆ? ತಿಳಿಸುವೆಯಾ? ತಿಳಿಸುವೆನು. ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನಾನು ಈಗ ಯಾರ ಆಜ್ಞಾಧಾರಕರು ಅಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬೆಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೆಂದಳು ಪ್ರಭು. ಏನು? ಮತ್ತೆ ದುರ್ಯೋಧನೊಂದಿಗೆ ಸಂಧಿಯ ಪ್ರಯತ್ನ? ಅದರಲ್ಲಿ ನನ್ನ ಸಂಶಯ ನಿಶ್ಚಯ ಆಯಿತು. ಅದರಲ್ಲಿ ರಾಯಭಾರಕ್ಕೆ ಯಾರು ಹೋಗಿದ್ದಾರೆ ಪಾಂಚಾಲೆ? ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು? ಗೋಪಾಂಗನೆಯ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾಗಿರುವ ಕೃಷ್ಣನು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿಯಿಂದ ಹಿಂದಿರುಗಿದಾಗಲೇ ನಾನು ಇದನ್ನು ಅರಿತಿದ್ದ ಪಾಂಚಾಲಿ. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಹೇಳಿ ಕಳಿಸಿದೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಹೇಳಿ ಕಳಿಸಿದೆ. ಏನೆಂದು? ಕೇಳೇ ಭಾನುಮತಿ, ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ ಎಂದು. ಚಮತ್ಕಾರದ ಉತ್ತರ. ಭೇಷ್. ಅರಳು ಉರಿದಂತೆ ಇರುವ ನಿನ್ನ ಮುಖಚಹರೆಯಿಂದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಪ್ರಿಯತಮೆ, ನಮ್ಮ ಸಂಗಡ ನೀನು ಕದನ ಮಾಡುವುದರಲ್ಲಿ ನಿನ್ನ ಸಮಯವನ್ನು ವ್ಯರ್ಥ ಮಾಡಿದ್ದೆ ಎಂದು ತಿಳಿದಿದ್ದೆ. ಬಾಪು ಪಾಂಚಾಲಿ, ಬಾ, ನನ್ನ ತೊಳೆ ಮೇಲೆ ಕುಳಿತುಕೋ. ಪ್ರಭು, ನಾನು ನಿಮ್ಮ ತೊಡೆಯನ್ನು ಅಲಂಕರಿಸಲು ಇನ್ನೂ ಸಮಯವಿದೆ. ನೀವೀಗ ಮೇಲೇಳಿ ಪ್ರಾಣೇಶ್ವರ. ಸಮಯವಿದೆ ಶೃಂಗಾರಕ್ಕೆ ಭೀಮಾ.
ಪ್ರಿಯತಮೆ, ಚೆಲ್ಲುತ್ತ ಸೇರುವೆ. ಆ, ಆಗ ಹೇಳು. ಆಗ ಯಾವಾಗ? ಆ ಕೌರವರ ಶಿರವನ್ನು ನೀವು ಈ ಭೂಮಿಗುರುಳಿಸಿದಾಗ ಖಂಡಿತ ತಿಳಿಯಿತೆ. ತಿಳಿಯಿತು. ಚೆಲ್ಲುತ್ತ ಸೇರುವೆ ಚೆಲ್ಲುತ್ತ ಸೇರುವೆ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ. ಶೃಂಗಾರಕ್ಕೆ ಭೀಮ. ಪ್ರಭು, ಸರಿ. ನಿಮಗೆ ನೆನಪಿರುವುದೇ ಇಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಏನೇನೋ ಹೇಳಿದಿರಲ್ಲವೇ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಅಪೇಕ್ಷಿಸುತ್ತಿರುವೆಯಾ? ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಡಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದ್ರೇನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನಾಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಬಲು ಆತುರದಿಂದ ಯುದ್ಧವನ್ನು ನಿರೀಕ್ಷಿಸುತ್ತಿದ್ದೇನೆ. ಧರ್ಮರಾಯನು ದುರ್ಯೋಧನನು ಮಾಡಿದ ಅನಂತ ಅಪರಾಧಗಳನ್ನು ಮನ್ನಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನಿನ್ನಿಂದ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ಕೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ ಎಂದು ಕೋರುವುದು. ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮನ ಕೋಪವನ್ನು ಶಮನ ಮಾಡುವುದೇ ನಮಗೆ ಅಸಾಧ್ಯವಾಗಿದೆ. ಭೀಮ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿಚ್ಚಿದ ಬಿರುಗುವುದಲ್ಲ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ಅರ್ಜುನ ಎದುರಿನಲ್ಲಿ ವಿಚಾರವೊಂದನ್ನು ಪ್ರಸ್ತಾಪಿಸಬೇಕೆಂದಿದ್ದೆ.
ಈಗ ನಿಮ್ಮಿಬ್ಬರ ಎದುರಿನಲ್ಲಿ ಆ ವಿಚಾರವನ್ನು ಪ್ರಸ್ತಾಪಿಸುತ್ತೇನೆ. ಸಂಧಿಯು ನಿಮಗೆ ಉಚಿತ ಎಂದೆನಿಸಬಹುದು, ಆದರೆ ನಾನು ಮಾತ್ರ ಒಂದು ಕ್ಷಣವೂ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಅಪೇಕ್ಷಿಸುವುದಿಲ್ಲ. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ಇಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಅಗ್ರಜ, ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಪಾಂಚಾಲಿ, ಇಂತಹ ಪ್ರಚೋದನಾ ನುಡಿಗಳಿಂದ ಆಗುವ ಪ್ರಯೋಜನವಾದರೂ ಏನು? ಮಾನಿನಿ ಮನದ ವೇದನೆ ನೀಗಿಸಿ ಸಮಯವಿದೆಂದರಿದೆಯ ಕರುಣೆ ಏತಕ್ಕೆ ಇದು ಗುಡವು. ಮಾನಿನಿ ಮನದ ವೇದನೆ ನೀಗಿಸಿ ಸಮಯವಿದೆಂದರಿದೆಯ ಕರುಣೆ ಏತಕ್ಕೆ ಇದು ಗುಡವು. ಧರ್ಮ ಜನಮಯ ನಿರ್ಮಲ ಭ್ರಾತೃವು ಧರ್ಮ ಜನಮಯ ನಿರ್ಮಲ ಭ್ರಾತೃವು ಮೀರುವುದನು ಚಿತ ಪರಿಗಿಸದೆ ನುಡಿಯ. ಮೀರುವುದನು ಚಿತ ಪರಿಗಿಸದೆ ನುಡಿಯ. ಸಹಿಬುದು ಮನದನು ತಾಪವ ತರುಣಿ ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಉರಿಯುವ ತರುಣಿಸು ತರುಣಿ. ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಉದಯವ ಕೊರಗನು ಸರಿಯೆ ಸಾರ ಸಾಕ್ಷಿಯನ್ನರಿಯದ ಈ ಪರಿ ಸಾರ ಸಾಕ್ಷಿಯನ್ನರಿಯದ ಈ ಪರಿ ಏಕೆಂದು ನೀನಿಂತು ವಿಕೋಪ ಕೆಳವೆ ಏಕೆಂತು ನೀನಿಂತು ವಿಕೋಪ ಕೆಳವೆ. ಮಾನಿನಿ ಮನದ ವೇದನೆ ನೀಗಿಸಿ ಸಮಯವಿದೆಂದರಿದೆಯ ಕರುಣೆ ಏತಕ್ಕೆ ಇದು ಗುಡವು. ಆದ್ದರಿಂದ ಅಗ್ರಜನ ಮಾತುಗಳಿಗೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತು. ಪಾಂಚಾಲಿ, ಯುದ್ಧವೆಂಬುದನ್ನು ನೀನು ತಿಳಿದಿಲ್ಲ. ಯುದ್ಧಕ್ಕೆ ನಾವು ಅಪೇಕ್ಷೆ ಪಟ್ಟವರಲ್ಲ. ಬಟ್ ಮುಂದೆ ನಮ್ಮ ಅವಿಚಾರಕ್ಕೆ ನಾವೇ ದುಃಖಿಸದಂತಾಗುತ್ತದೆ. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದಿಲ್ಲ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬುದೇ ನನ್ನ ಚಿಂತೆ. ಅರ್ಜುನ, ಇದಾಗಿರಲಿ. ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ನಿಮ್ಮ ಸಂಧಿಯ ಪ್ರಸ್ತಾಪವು ಸಂಧಿಯಿಂದಾಗುವ ಫಲಾಫಲಗಳು ಅನ್ನು ಕೇಳಿ ನನಗಾವುದೇ ಪ್ರಯೋಜನವಿಲ್ಲ. ಅವರು ತೋಚಿದಂತೆ ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ಪ್ರಭು, ನೀವು ಸ್ವಲ್ಪ ತಡೆಯಿರಿ. ಯದುಪತಿಯು ನಮ್ಮನ್ನು ನೋಡಿ ನೋಡುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಅಣ್ಣ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಹೋದ ಕಾರ್ಯವೇನಾಯಿತು ಸ್ವಾಮಿ? ವಿಜಯಶಾಲಿಯಾಗು ಧರ್ಮನಂದನ. ಹೋದ ಕಾರ್ಯವೇನಾಯಿತು ಸ್ವಾಮಿ? ಹೋದವರಾರು ಕೃಷ್ಣನಲ್ಲವೇ? ಎಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು ಧರ್ಮನಂದನ. ಸಂಧಿಯ ವಿಚಾರವೇನಾಯಿತು? ನಾನು ಹೋದ ಕಾರ್ಯವು ಅದಕ್ಕಲ್ಲವೇ ಎಲ್ಲವೂ ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು
ನನಗೆ ಸರಿಯಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ನಾನೀಗ ಹೊರಡುತ್ತೇನೆ. ಪ್ರಭು ಸ್ವಲ್ಪ ತಡೆಯಿರಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುತ್ತದೆ. ಸಭೆಯಲ್ಲಿ ಏನಾಯಿತು ಸ್ವಾಮಿ? ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲಾರೆ. ಕೊಂಚು ಮಾಡಿ ಸಂಚು ಹಾಕಿ ಕಿಚ್ಚನ್ನೆಬ್ಬಿಸುವ ನಿನ್ನೀ ಸಮಾಚಾರದ ವಿಷಯಗಳು ನನಗೆ ಬೇಡ. ಅದರಲ್ಲಿ ಅಗ್ರಜರ ಆಜ್ಞೆಯಂತೆ 5 ಗ್ರಾಮಗಳಿಗೂ ಸಂಧಿಯಾಯಿತೆ. ಆಯಿತು, ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ ಕೃಷ್ಣ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನಿಗೆ ಬಳೆಯನ್ನು ತೊಡಿಸಿದ್ದಾಯಿತು. ಈಗ ಸಂಧಿಯ ವಿಚಾರದಲ್ಲಿ ನಮ್ಮೈವರಿಗೂ ಸೀರೆಯನ್ನು ಉಡಿಸಲು ಹಮ್ಮಡಿಸುತ್ತಿರುವೆಯಾ? ಯಾದವ ಕುಲಗ್ರಾಣಿ ಏಕಿ ಪಾಂಡುಪುತ್ರ ಮೇಲೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನಾನು ಹೇಳುವುದನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧವಿರುವುದು. ಈ ಸ್ವಾಭಿಮಾನ ಶೂನ್ಯನಾದ ಸಂಧಿಗೂ ಈ ಭೀಮಸೇನಿಗೂ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರಣ್ಣ? ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಎಲ್ಲರೂ ಒಪ್ಪಿದರು. ಆ ದುರ್ಯೋಧನ ಅವನು ಒಪ್ಪಿದನು. ಇನ್ನು ನನಗೆ ಎಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಲಿ ಎಂಬುದು ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಈಡೇರಿ ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ ಕೇಳಿ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಪುಂಜುವಿರಿ. ಅದರಲ್ಲಿ ಈ ಭೀಮಸೇನನು ಯಾವ ಭಾಗವನ್ನು ಅಪೇಕ್ಷಿಸಲಾರ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮಸೇನನು ಬದುಕಿದ್ದರೆ ಬಿಚ್ಚಿದ ನಿನ್ನ ಮುಡಿಯನ್ನು ನಾನು ಕಟ್ಟಿಸುತ್ತೇನೆ. ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಇಡಂಬಾಪತಿಯೇ ಸರಿ. ಇಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೀಗೆ ತಾನೇ ಸಾಧ್ಯವಾಗುತ್ತಿತ್ತು. ಸ್ವಲ್ಪ ಸಾವಧಾನದಿಂದ ನಾನು ಹೇಳುವ ಮಾತನ್ನು ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಸಂಧಿಯ ಸುದ್ದಿ ನಮಗೊಪ್ಪದು. ಭೀಮಸೇನ, ನಿನಗೆ ಒಪ್ಪುವ ವಿಚಾರ ಬಂದಿರುವುದು. ಅದನ್ನು ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವೊಂದನ್ನು ಕಳಿಸಿರುವನು. ಏನು? ದುರ್ಯೋಧನನು ಸಂದೇಶವನ್ನು ಕಳಿಸುವನೆ? ಹಾಗಿದ್ದರೆ ಅದು ಸಂಧಿಯಾಗಿರಲಾರದು. ಅದೇನು ಈಗಲೇ ಹೇಳು. ನೀನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲೇ ಹೇಳಿಬಿಡು. ಇಲ್ಲ, ನೀನು ಕೈ ಕೊಟ್ಟಿಕೊಂಡು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಇಷ್ಟೊಂದು ಪರಿಹಾಸ್ಯವಾಗಿ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಬಹಳ ಭಯವಾಗುವುದು. ಅದಕ್ಕೆ ನಿನ್ನ ಗದೆಯನ್ನು ದೂರವಾಗಿಡು. ನೀನು ನನ್ನ ಪಕ್ಕದಲ್ಲಿ ಕುಳಿತುಕೋ. ಎಲ್ಲಿ? ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಇಲ್ಲ, ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಈಗ ನೀನು ನನ್ನ ಬಂದಿ. ಅದು ಕ್ಷಣ ಮಾತ್ರ. ಭೀಮ, ಬಿಡೆಯ ಈ ಗದೆಯನ್ನ. ಅರ್ಜುನ, ಪರಮಾತ್ಮ, ತೆಗೆದುಕೋ ಈ ಗದೆಯನ್ನ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು, ತಿಳಿಯಿತೋ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರುವೆನಾ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನ. ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸುವಳಾಗು. ಇದೇನು ಪರಿಹಾಸ್ಯ ಪರಮಾತ್ಮ? ಇದು ಪರಿಹಾಸ್ಯವಲ್ಲ ಸಹೋದರಿ. ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ಹೇಳಿದನಷ್ಟೇ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ನೀನು ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಪಾಂಚಾಲಿ, ಈ ನನ್ನ ಕೈಗಳನ್ನು ಆ ಹಗ್ಗದಿಂದ ಭದ್ರವಾಗಿ ಬಂಧಿಸು. ಆಗಲಿ. ಬಂಧಿಸಿರುವೆನು. ಈಗ ನೀನು ನನ್ನ ಬಂದಿ. ಈಗ ನಿರ್ಭಯವಾಯಿತು. ಎಲ್ಲರೂ ಕೇಳಿದೆ. ಈ ಭೀಮನನ್ನು ಬಂಧಿಸಿರುವ ಈ ಹಗ್ಗವು ನನಗೆ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಬಲಾಯಿತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಇನ್ಯಾರು? ಏನು ಹೇಳಿದ ಕೃಷ್ಣ?
ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಪ್ರಯತ್ನಿಸಿದರೆ ಯಾರ ದುರ್ಮೂರ್ಖರು? ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುಸ್ಸಾಹಸಿಯಾದ ದುಶ್ಯಾಸನನ್ನು ಬಂಧಿಸಿದನು. ಇಂತಹ ಕಾರ್ಯವನ್ನು ಅವರಿಂದಲ್ಲದೆ ಮತ್ತಾರಿಂದ ಮಾಡಲು ಸಾಧ್ಯ? ಅಗ್ರಜ, ಅರ್ಜುನ, ಪಾಂಚಾಲಿ, ಬಿಡಿಸಿ ನನ್ನ ಕೈಗಳನ್ನು. ಯಾರೂ ಬಿಡಿಸುವುದಿಲ್ಲವೇ? ಕೃಷ್ಣನನ್ನು ಈ ರೀತಿ ಅವಮಾನಿಸಿದರೆ, ಅಗ್ರಜ, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅವಮಾನ ಮಾಡಿದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಅಣ್ಣ, ಬೇರೆ ಉತ್ತರದ ಪ್ರಶ್ನೆಯೇ ಇಲ್ಲ. ಅಣ್ಣ ಭೀಮಸೇನ, ಸಹನೆಯಿಂದ ಕೇಳು. ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮರನ್ನು ಬಂಧಿಸಲೆತ್ನಿಸಿದ ಆ ದುರ್ಯೋಧನ ದುರಹಂಕಾರಕ್ಕೆ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದರಿಗೆ ತಕ್ಕ ಉತ್ತರವನ್ನು ಕೊಡುವುದೊಂದೇ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಐದು ಮಾರು ಭೂಮಿಯನ್ನು ಕೊಡುವುದಿಲ್ಲ ಎಂದು ಹೇಳಿ ಹೊರಟೇ ಹೋದನು. ಪರಮಾತ್ಮ, ಈ ಸಂದೇಶವನ್ನು ಉಳಿಯುವುದು ಒಂದೇ ಉತ್ತರ. ಯುದ್ಧ ನೀನೇ ತಿಳಿದಿರುವೆ ಪರಮಾತ್ಮ. ಮುಂದೆ ನಿನ್ನ ಚಿತ್ತದಂತೆ ಮಾಡು ಮುಕುಂದ. ನನ್ನ ಕೈಗಳನ್ನು ಬಿಡಿಸಿ. ಯಾರು ಬಿಡಿಸುವುದಿಲ್ಲವೇ? ಹಾಗಾದರೆ ನಾನೇ ಬಿಡಿಸಿಕೊಳ್ಳುತ್ತೇನೆ. ಎಲ್ಲಿ ನಂಬಿಗಳೇ? ತೆಗೆದುಕೊಂಡ ರಣದೊಳವರ ರಕ್ತಪಾನ ಮಾಡದಿರುವನೆ.
ನಾನು ವಾಯುವಿನ ಅಂಶದಿಂದ ಜನಿಸಿದ್ದು ನಿಜವಾದರೆ, ನನ್ನ ತಾಯಿ ಕುಂತಿ ಮಾತೆಯ ಸ್ತನ್ಯಪಾನ ಮಾಡಿದ್ದು ಸತ್ಯವಾದರೆ, ಮುಂದೆ ನಡೆಯುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ 90 ಮಂದಿ ಕೌರವರ ಸಹೋದರರನ್ನು ಭಸ್ಮ ಮಾಡಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದೋಕುಳಿಯಲ್ಲಿ ಮುಳುಗಿಸಿ ಬಗೆದು ದುಶ್ಯಾಸನ ಎದೆಯನ್ನು ಪುಡಿಗೊಟ್ಟಿ ದುರ್ಯೋಧನನ ತಲೆಯನ್ನು ದೃಪದ ಸುತೆ ಕಟ್ಟಿಸುವೆ ಆ ನಿನ್ನ ಬಿರುಮುಡಿಯನ್ನು, ಪಡೆದಿರು ವ್ಯದೆಯನ್ನು. ನರಕಮರ್ದನ, ಕೇಳಿದೆಯಾ ಎನ್ನಿ ಅಭಿಮತವನ್ನು? ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಓಂ ನಮೋ ನಮಸ್ತೆ ಕುಮುದಾ ಹರಿವರೇಣ್ಯಂ. ನಮೋ ನಮಸ್ತೆ ಕುಮುದಾ ಹರಿವರೇಣ್ಯಂ. ನೈಜ ರಶ್ಮಿಗಳಿನ್ ವಿಶ್ವವನ್ನು ಬೆಳಗೋ ತೇಜ ಅಪುಂಜ ಅರವಿಂದ ಪಾಹಿಮಾ. ತೇಜ ರಶ್ಮಿಗಳಿನ್ ವಿಶ್ವವನ್ನು ಬೆಳಗೋ ತೇಜ ಅಪುಂಜ ಅರವಿಂದ ಪಾಹಿಮಾ. ಸಪ್ತಾಶ್ರಯ ಮಹಾರೂಢಂ ಛಾಯ ಪ್ರಿಯಂ. ಸಪ್ತಾಶ್ರಯ ಮಹಾರೂಢಂ ಛಾಯ ಪ್ರಿಯಂ. ಪಾದಮೇ ಪಾಹಿಮಾ ಸಾಚಿರ ಪಾದಮೇ ಪಾಹಿಮಾ. ಸೂರ್ಯದೇವ ಕಾಪಾಡು ಕಾಪಾಡು. ಯಾರು ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಕುಂತಿ ಕುಂತಿ ನನ್ನ ಹೆತ್ತ ತಾಯಿ. ಅಮ್ಮ, ಇದೋ ನಮಸ್ಕರಿಸುವೆನು. ಕಂದ, ಕೀರ್ತಿಶೀಲನಾಗು ಮಗನೇ. ಎಂತಹ ಕೀರ್ತಿಯಮ್ಮ. ಅಮ್ಮ, ನೀನೇ ನನ್ನ ಹಡೆದ ಮಾತೆಯು. ಅಮ್ಮ, ಮಗನೇ, ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯಿರ. ನದಿಯೊಳಗೆ ನೂಕಿದೆ ಅಮ್ಮ. ಮಂದ ಭಾಗ್ಯನಂತೇನ ಬಾಲ್ಯದಿಂದಲೂ ಒಲೆದೇನು ಅಮ್ಮ. ಮಂದ ಭಾಗ್ಯನಂತೇನ ಬಾಲ್ಯದಿಂದಲೂ ಒಲೆದೇನು. ಸೂತನೆಂಬ ನಿಂದ ನೀಯೊಳು ಮುಳುಗಿ ಬಹಳ ನೊಂದೇನು ಅಮ್ಮ. ಕಂದ,
ಮೇಲೆ ಜೇಲಿ ಬಿಸರಲು ನಾನು ಮಾಡಿದ ಅಪರಾಧವನ್ನು ನೀನು ತಾಯಿ. ಈ ಪಾಪಿಯ ದೇಹವನ್ನು ಅಲ್ಲಿದ್ದ ಜಲಚರ ಪ್ರಾಣಿಗಳು ತಿನ್ನದೆ ಬಿಟ್ಟು ಬಿಟ್ಟವೆ. ಅಮ್ಮ ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿಸಲು. ಹೀಗಿರುವಾಗ ಅಮ್ಮ, ಎಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ನೀನು ಬಂದು ಒಂದೇ ಒಂದು ಮಾತಿನಲ್ಲಿ ಬಗೆಹರಿಸಬಹುದಾಗಿದ್ದ ನೀನು ಹೇಕಮ್ಮ ಬರಲಿಲ್ಲ? ಹೇಕಮ್ಮ ಸುಮ್ಮನಾದೆ? ಅಮ್ಮ, ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪೆಯಾಗುವೆನು. ಹೆತ್ತ ತಾಯಿಯನ್ನು ದೂಷಿಸಿದರೆ ನಾನು ಪರಮ ಪಾಪೆಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ, ಈ ಕರುಣೆ ತೋರ್ತಾಯಿ, ಇದು ತಾಯಿ ಚಿಂತೆ. ಕಂದ ನಿನ್ನ ತಾಯಿ
ಮೊದಲೇ ನೊಂದು ಬೆಂದಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವವು. ನೀ ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆ ನಾನೇ ಕಾರಣಳು. ಈ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು ಮಗನೇ. ಅಮ್ಮ, ನೀನು ನನ್ನ ಹೆತ್ತ ತಾಯಿ. ಈ ರೀತಿ ಮಾತನಾಡುತ್ತಿರುವುದು ಬಾಲಕರಾದ ನನಗೆ ಶ್ರೇಯಸ್ಸಲ್ಲ ತಾಯಿ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಭಾಗ್ಯನಿಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ? ಕಂದ, ಬಿಡು ತಾಯಿ ಚಿಂತೆಯನ್ನು. ಆಗಲ್ಲ ಮಗನೇ, ಆದದ್ದು ಆಗಿ ಹೋಯಿತು. ಆ ಕೌರವರೊಡನೆ ಸೇರಬೇಡ, ಪಾಂಡವರೊಡನೆ ಸೇರಿಕೋ ಮಗನೇ. ಅಮ್ಮ, ಇದೊಂದು ಮಾತೊಂದು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಅಮ್ಮ, ಪಾಂಡವರ ಮೇಲೆ ವೈರವನ್ನು ಕಳೆ, ಸೌಭದ್ರ ದಾನವನ್ನು ಮಾಡು ಮಗನೇ. ಅಮ್ಮ, ನೀನು ವೀರ ಮಾತೆ. ನೀನು ಈ ರೀತಿ ಮಾತನಾಡುತ್ತಿರುವುದು ಅಮ್ಮ ಬಾಲಕರಾದ ನನಗೆ ಶ್ರೇಷ್ಠಲ್ಲ ತಾಯಿ. ನಾನು ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು ತಾಯಿ. ಆ ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆ ಕೌರವೇಶ್ವರನ ಕಾರ್ಯಗಳು ನನ್ನಿಂದನೇ ಸಾಕಾರವಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಕೌರವೇಶ್ವರನನ್ನು ತೊರೆದರೆ ನಾನು ಪರಮ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸದಿಹರೆ. ಅಮ್ಮ, ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನಮಗೆಲ್ಲ ಹಿತಬೋಧನೆಯನ್ನು ಮಾಡು ತಾಯಿ, ಹಿತಬೋಧನೆಯನ್ನು ಮಾಡು. ಮಗನೇ, ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ ತಾಯಿ. ಅದರಲ್ಲಿ ನನ್ನದೇನಿದೆ ತಾಯಿ ತಪ್ಪು? ಬಿಡು ತಾಯಿ ಚಿಂತೆಯನ್ನು. ಅದರಲ್ಲೂ ಮಾಂಡವಿ ಎಂದು ಪಾಂಡವಿ ಎಂದು ಶ್ರೀಕೃಷ್ಣ ಪರಮಾತ್ಮವೇ ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವೆಲ್ಲಿದ್ದು ತಾಯಿ? ಚಿಂತೆ ಬಿಡು ತಾಯಿ ಚಿಂತೆಯನ್ನು. ಚಿಂತಿಸದೆ ಹೇಗಿರಲಿ, ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾನು ಚಿಂತಿಸದೆ ಹೇಗಿರಲಿ ಮಗನೇ? ಹೋಗಲಿ ಹೋಗಲಿ, ನಾಳಿನ ಶುದ್ಧ ರಣರಂಗದಿಂದ ನೀ ಪರಾನ್ಮುಖನಾಗೋ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಹೋರಾಡುವೆನು. ಉಳಿದದ್ದು ದೈವ ಇಚ್ಛೆ. ಅಮ್ಮ, ಆತನಲ್ಲಿರುವ ಸ್ನೇಹವನ್ನು ನೀನೇನು ತಾಯಿ ಬಲ್ಲೆ? ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಾಗ ಬಹು ಮನ್ನಣೆಯಿಂದ ಸಾಕಿ ಸಲುಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಲಿಲ್ಲವೇ? ತನ್ನ ಪ್ರಾಣದ ಪ್ರಾಣನಂತೆ ಹೃದಯ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆ ಕೌರವೇಶ್ವರನ ಕಾರ್ಯಗಳು ನನ್ನಿಂದನೇ ಸಾಕಾರವಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಯುದ್ಧದಲ್ಲಿ ಪರನ್ಮುಖನಾಗಲಾರೆ ತಾಯಿ, ಪರನ್ಮುಖನಾಗಲಾರೆ. ಕಂದ, ಹೋಗಲಿ. ನಾಳಿನ ಯುದ್ಧ ರಣರಂಗದಲ್ಲಿ ಪಾಂಡವರಾದರೂ ನಿನ್ನ ಕೈಗೆ ಸಿಲುಕಿದರೆ ಅವರನ್ನು ಕೊಲ್ಲಬೇಡಪ್ಪ. ಆಗಬಹುದು ತಾಯಿ. ಧರ್ಮವೇ ನನ್ನ ಉಸಿರೆಂದು ಬದುಕಿರುವ ಧರ್ಮರಾಯನು ನನ್ನ ಎದುರಿಗೆ ಬಂದರೆ ಕಣ್ಣೆತ್ತಿಯೂ ಸಹ ನೋಡಲಾರೆ. 1000 ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನ ಗದೆಯಿಂದ ನನ್ನ ತಲೆಯನ್ನು ಪುಟ್ಟಿ ಪುಡಿ ಮಾಡಿದರು ನಾನು ಕೈ ಮಾಡಲಾರೆ. ತೇಜೋಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನೆಂದೂ ಕೇಡನ್ನು ಬಯಸುವುದಿಲ್ಲ ತಾಯಿ. ಆದರೆ ಆದರೆ ಪಾಲ್ಗುಣ, ಧನಂಜಿ, ಸ್ನೇಹಾವಸ್ಸು, ಅರ್ಜುನ ಎಂಬ ದಶನಾಮಗಳನ್ನು ಹೊತ್ತು ಅಹಂಕಾರದಿಂದ ಮರೆತಿರುವ ಆ ನನ್ನ ಪರಮ ವೈರಿ ಪಾರ್ಥನನ್ನು ಉಳಿಸಲಾರೆ ತಾಯಿ, ಪಾರ್ಥನನ್ನು ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೆಷ್ಟು ಕೋಪವೇ ಕಯ್ಯ? ಹೌದು ತಾಯಿ, ಅರ್ಜುನನೊಡನೆ ಯುದ್ಧವನ್ನು ಮಾಡುವುದು ಆ ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷ ಪಟ್ಟರೆ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ ಅಮ್ಮ, ಅರ್ಜುನನಿಂದ ನಾನೇ ಮೃತಪಟ್ಟರು. ಅಮ್ಮ, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿಮ್ಮ 5 ಮಕ್ಕಳು ಉಳಿದೇ ಉಳಿಯುವರು ತಾಯಿ, ಉಳಿದೇ ಉಳಿಯುವರು.
ಬಿಡು ತಾಯಿ ಚಿಂತೆಯನ್ನು. ಆಗಲಿ ಬಿಡು ಮಗನೇ, ನಿನ್ನನ್ನೆಚ್ಚಿಗೆ ತೊಂದರೆಗೆ ನಾನು ಗುರಿಪಡಿಸಲಾರೆ. ಆದರೆ ಕೊನೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಆಗಲಿ ತಾಯಿ. ಖಂಡಿತವಾಗಿ ನಡೆಸಿಕೊಡುವೆ. ಅಮ್ಮ, ಕರ್ಣನು ನಿನ್ನೊಂದು ಮಾತನ್ನು ನಡೆಸಿಕೊಳ್ಳಲಾರ್ದ ನೀಚನೆಂದು ಭಾವಿಸಿದೆಯಾ ತಾಯಿ? ಬಿಡು ತಾಯಿ ಚಿಂತೆಯನ್ನು. ಜನನಿ ನಿನ್ನ ಮಗನಿವನು ಖುಷಿಯಾಡುವನೇ. ಖುಷಿಯಾಡುವುದಿಲ್ಲವೇ? ಅಮ್ಮ, ಕಂದ, ಜನನಿ ನಿನ್ನ ಮಗನಿವನು ಖುಷಿಯಾಡುವನೇನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ನಿಜವೇ ಮಗನೇ? ಹೌದು ಅಮ್ಮ, ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ, ಜನನಿ ನಿನ್ನ ಪಾದ ಕಮಲದಾಣೆ. ಜನನಿ ದೊಡ್ಡ ಬಾಣವಾದೊಡದಿರು ರಣದಿ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನೆ ಪ್ರಾಣ ಪದಕ. ದೊಡ್ಡ ಬಾಣವಾದೊಡದಿರು ರಣದಿ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನೆ ಪ್ರಾಣ ಪದಕ. ಸಾಜಾತರಂ ವರೆಯೇ ಕುಮರ, ಸಾಜಾತರಂ ವರೆಯೇ ಕುಮರ, ಪಾಂಡವರಿಗೆ ನೀ ಸಹೋದರ, ಪಾಂಡವರಿಗೆ ನೀ ಸಹೋದರ. ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ, ಬೇಡುವೆ ಭಿಕ್ಷೆಯನ ನೀಡು ನೀ ಅಭಿವಚನ, ಅಭಿವಚನ ಅಭಿವಚನ. ನಾಳಿನ ಯುದ್ಧರಣ ರಂಗದಲ್ಲಿ ಅಮ್ಮ, ಗಂಗನದಲ್ಲಿ ನೀ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಸುಯೋಧನ, ಹೀಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನೇ ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನ್ನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮರು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡರು. ಈಗ ನನ್ನ ಹೆತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಮತ್ತೆ ತೊಡಬೇಡ ಎಂದು ವಾಗ್ದಾನ ಪಡೆದರು. ಅಯ್ಯೋ ವಿಧಿ, ದೈವ ಪ್ರಪಂಚ ಎಲ್ಲವೂ ಸೇರಿ ಹೊಂಚು ಹಾಕುತ್ತಿದೆ. ಮಾಡಲಿ, ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿವೆನು. ಉಳಿದದ್ದು ದೈವ ಇಚ್ಛೆ. ಅಮ್ಮ, ಭಯವೆಂತು ಜನನಿ ನಿಮಗೆ, ಶ್ರೀ ಹರಿಯು ಪಾಂಡವರ ನೆರವಿಗಿರಲು. ಭಯವೆಂತು ಜನನಿ ನಿಮಗೆ, ಶ್ರೀ ಹರಿಯು ಪಾಂಡವರ ನೆರವಿಗಿರಲು. ಬಿಡು ಚಿಂತೆ ಮನವಿ ಜನನಿ, ಬಿಡು ಚಿಂತೆ ಮನವಿ ಜನನಿ. ಸ್ವಯಂವರದಿಸಿ ಹರಿಯೋ ಪಾಂಡವರ ಪರವಾಗಿಸಿ.
ಸಂಗಮಾಯಾಗಿಸಿದನು ಸಮರದಲ್ಲಿ ದುಳಜರ ಸಂಗಮ ದೇಹವನು ಅಮ್ಮ ಸಮರದಲ್ಲಿ ದುಳಜರ ಸಂಗಮ ದೇಹವನು ಸಿಗಿವ ಸನ್ನಯ ತೋರಿ ಭೀಮನನು ಕಾಯ್ದ ಮಹಾ ಸಿಗಿವ ಸನ್ನಯ ತೋರಿ ಭೀಮನನು ಕಾಯ್ದ ಮಹಾ ಮಹಿಮ ಶ್ರೀಕೃಷ್ಣರು ನಿಮಗೆ ನೆರವಾಗಿರಲು ಭಯವೆಂತು ಜನನಿ ನಿಮಗೆ ಶ್ರೀ ಹರಿಯು ಪಾಂಡವರ ನೆರವಿಗಿರಲು ಭಯವೆಂತು ಜನನಿ ನಿಮಗೆ ಶ್ರೀ ಹರಿಯು ಪಾಂಡವರ ನೆರವಿಗಿರಲು ಬೀಳು ಚಿಂತೆ ಮನವಿ ಜನನಿ ಬೀಳು ಚಿಂತೆ ಮನವಿ ಜನನಿ ಅಮ್ಮ ಶ್ರೀಕೃಷ್ಣನ ಕುಟಿಲೋಪಾಯವು ಲಭಿಸಿತು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಮಗೆ ಇನ್ನು ಜಯವಿಲ್ಲ. ನಿನ್ನನ್ನು ನಮ್ಮೆಲ್ಲರ ಇಚ್ಛೆ ಅಂತಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬರಲೇ. ಹೋಗಿ ಬಾ ತಾಯಿ. ಅಮ್ಮ ಅಮ್ಮ ಹೀಗೆ ಬಾ. ಏಕೆ ಕಂದ? ನನ್ನ ಒಂದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ನಿನ್ನದೊಂದು ಮಾತೆ, ಅದೇನೆಂಬುದನ್ನು ತಿಳಿಸು ಮಗನೇ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವು ಇಂದಾಗಿದೆ. ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂದು ತೋರುತ್ತಿದೆ. ಅಮ್ಮ, ಈ ಕುರುಕ್ಷೇತ್ರ ಯುದ್ಧ ಮುಗಿದಿರುವ ಒಳಗೆ ಮತ್ತೆ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದವೋ ಇಲ್ಲವೋ? ಅಮ್ಮ ಅಮ್ಮ ಕಂದ, ನಾನೊಂದು ವೇಳೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಮಣಿದರೆ ಕಂದ, ಹೌದು ಅಮ್ಮ, ಈ ಕುರುಕ್ಷೇತ್ರದಲ್ಲಿ ಯುದ್ಧದಲ್ಲಿ ಮಣಿದರೆ ಆ ಸತ್ಯಸಂಧನನಾದ ಧರ್ಮರಾಯಿಂದಲೇ ನನ್ನ ಉತ್ತರಾಧಿಕಾರಿಯನ್ನು ಮಾಡಿಸಬೇಕಾಗಿ ಕೇಳಿಕೊಳ್ತೇನೆ ತಾಯಿ. ದೈವವೇ, ಇಂತಹ ಸಂಕಟ ನಾಶಗಳಿಂದ ಉಳಿಯುವ ಸಾಮ್ರಾಜ್ಯವಾದರೆ ಅಂತಹ ಸಾಮ್ರಾಜ್ಯವೇ ಎಲ್ಲದೆ ಹೋಗಲಿ. ಹರಿದವರ
ಪ್ರಪಂಚದಲ್ಲೇ ಬದುಕಿದ್ದರೂ ವ್ಯರ್ಥ. ಅಯ್ಯೋ ವಿಧಿ, ನಿನ್ನ ಲೀಲೆ ಅನನ್ಯವಾದದ್ದು. ಕಾಲದ ಉದಯ ಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ಸ್ವರದಂತೆ ಕೇಳಿ ಬಂತು. ರಕ್ತವರ್ಣದ ಕರಾಳ ಧೂಮಕೇತು ಒಂದು ಕಣ್ಣಿನ ಮುಂದೆ ಬಂದು ನಿಂತಂತಾಯಿತು. ಆಕಾಶದಲ್ಲಿರುವ ನಕ್ಷತ್ರಗಳು ಒಂದೆರಡೋ ಭೂಮಿಗುರುಳಿದವು. ಹೇ ದಯಾಮಯ, ಈ ನಿಮಿತ್ತಗಳನ್ನೆಲ್ಲ ನೋಡುತ್ತಿದ್ದರೆ ಕುರುಕುಲಕ್ಕೆ ಯಾವ ಅನರ್ಥವು ಪ್ರಾಪ್ತವಾಗುವುದು ಕಾಣಲ್ಲ ಸ್ವಾಮಿ. ಈ ಗಾಂಧಾರಿಯ ಲಲಾಟದಲ್ಲಿ ನೀನು ಏನೇನು ಬರೆದಿರುವೆ ಸ್ವಾಮಿ, ನೀನು ಏನೇನು ಬರೆದಿರುವೆ. ಅಮ್ಮ, ಅಮ್ಮ. ಯಾರು? ಕಂದ, ನೀನೇ ಮಗನೇ. ರಾತ್ರಿ ಎಲ್ಲವೂ ನಿದ್ದೆ ಇಲ್ಲದೆ ನಿನ್ನ ಬರುವಿಕೆಗಾಗಿಯೇ ಕಾಯುತ್ತಿದ್ದೇನು. ಹೇ ದಯಾಮಯ, ಈ ನನ್ನ ಕಂದನಿಗೆ ಯಾವ ಅಮಂಗಳವೂ ಬಾರದಂತೆ ಕಾಪಾಡು ಸ್ವಾಮಿ. ಅಮ್ಮ, ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವನು ತಾಯಿ. ನನಗೆ ಆಜ್ಞೆಯನ್ನು ಕೊಡು ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನೀನು ಯುದ್ಧಕ್ಕೆ ಹೋಗಲು ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಕೆಚ್ಚದೆಯ ದಿಟ್ಟತನದ ರಕ್ತವು ನನ್ನ ಬಾಹುಗಳಲ್ಲಿ ಚಲಿಸುತ್ತಿರುವಾಗ ಈ ಯುದ್ಧದ ಸಲುವಾಗಿ ನಾನು ಯಾರ ಸಹಾಯವನ್ನು ಬೇಡುವುದಿಲ್ಲ ತಾಯಿ. ಅಲ್ಲದೆ ಕುರುಕ್ಷೇತ್ರದ ಯುದ್ಧದಲ್ಲಿ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗಿದು ತಿಳಿಯದೇ ತಾಯಿ? ತಿಳಿದಿರುವೆನು. ಅದು ನಿನ್ನ ಢಾಂಬಿಕ ಪ್ರದರ್ಶನವೆಂದು ನಾನು ಭಾವಿಸಿದ್ದೇನೆ. ನೀನು ನಿಜವಾಗಿ ಯುದ್ಧವನ್ನು ನೋಡಿರುವೆ ಎಂದು ನಾನು ಖಂಡಿತವಾಗಿಯೂ ಭಾವಿಸಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನೀತಿ ಪ್ರಳಯ ಮಹಾವಿಪ್ಲವ. ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಬೇಡ ಮಗನೇ, ಯುದ್ಧದ ಚಿಂತೆಯನ್ನು ಬಿಡು. ಅಮ್ಮ, ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನು. ನೀನು 100 ಜನ ವೀರಪುತ್ರರನ್ನು ಹೆತ್ತ ಮಾತು. ಕೇವಲ ಒಂದಲ್ಪದ ಯುದ್ಧದ ಸಲುವಾಗಿ ನೀನಿಷ್ಟೊಂದು ಕಾತುರಳಾಗುವುದೇ ಅಮ್ಮ? ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪರಿಪಾಲಿಸುತ್ತೇನೆ. ನನಗೆ ಆಜ್ಞೆಯನ್ನು ಕೊಡುತ್ತಾಯಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಮಗನೇ. ಪಾಂಡವರನ್ನು ನೀ ನಾನಾ ರೀತಿಯಲ್ಲಿ ಹಿಂಸಿಸಿದೆ, ಮೋಸದಿಂದ ರಾಜ್ಯವನ್ನ ಅಪಹರಿಸಿದೆ. ದುರ್ಯೋಧನ, ಈಗಲಾದರೂ ನನ್ನ ಮಾತನ್ನು ಕೇಳು ಕಂದ. ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಬಾಳು ಮಗನೇ. ಪಾಂಡವರು, ಪಾಂಡವರು, ಪಾಂಡವರು. ಅಮ್ಮ, ಪಾಂಡವರು ಎಲ್ಲಡಗಿದರು. ಬಿಡೆನು ತಾಯೇ, ಬಿಡೆನು ತಾಯೇ, ಬಿಡೆನು ತಾಯೇ. ಹೆಂಡತಿ ಮಕ್ಕಳ ರಕ್ಷಿಸಲಾರದ ಪೊಂಡ ಪಾಂಡವರ ಗುಂಡಿಗೆ ಸೀಣೆ. ಹೆಂಡತಿ ಮಕ್ಕಳ ರಕ್ಷಿಸಲಾರದ ಪೊಂಡ ಪಾಂಡವರ ಗುಂಡಿಗೆ ಸೀಣೆ. ಧರಣಿಗರ್ಪಿಸಿದರೆ ಎನ್ನಾಳ್ವೆ, ಧರಣಿಗರ್ಪಿಸಿದರೆ ಎನ್ನಾಳ್ವೆ. ಆ ಪಾಂಡವರು ಎಲ್ಲೆಡೆ ಬಿಡೆನು ತಾಯೇ, ಬಿಡೆನು ತಾಯೇ, ಬಿಡೆನು ತಾಯೇ. ಪಾಂಡವರು, ಪಾಂಡವರು, ಪಾಂಡವರು. ಆ ಪಾಂಡವರು ಮಾಡಿದ್ದು ಧರ್ಮಸಮ್ಮತವಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿರಲಿ. ಅಮ್ಮ, ಪತ್ನಿಯ ಮಾನಭಂಗವನ್ನು ನೋಡುತ್ತಾ ಎದುರಲ್ಲಿ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವಂತೂ ಮೊದಲೇ ಅಲ್ಲ. ಅಮ್ಮ, ಅಮ್ಮ, ಈ ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನರಮನೆಯ ಓರ್ವ ದಾಸಿಗಾಗಲಿ ಇಂತಹ ಅಪಮಾನವಾಗುತ್ತಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ಜನನಿ? ಏನು ಮಾಡುತ್ತಿದ್ದೆ? ಪಣಬಂಧವನ್ನೇ ಕಿತ್ತೊಗೆದು ಸಮಗ್ರ ಪೃಥ್ವಿಯೇ ಪ್ರತಿಕಕ್ಷೆಯಾಗಿ ನಿಂತಿದ್ದರು ಅಪಕಾರದ ಪ್ರತಿಭಾರವನ್ನು ವ್ಯಕ್ತಪಡಿಸುತ್ತಿದ್ದೆ.
ಅಮ್ಮ ಅಮ್ಮ, ಆದರೆ ಆದರೆ ಆ ಪಾಂಡವರು ಮಾಡಿದ್ದಾದರೂ ಏನು ತಾಯಿ? ಒಬ್ಬ ಹೇಡಿಯು ನಿಸ್ಸಹಾಯಕನು ಒಪ್ಪಲಾರದಂತಹ ತಾಟಸ್ಥ್ಯ ಭಾವ. ಅದಕ್ಕಾಗಿಯೇ ಅಮ್ಮ ಆ ಪಾಂಡವರ ಮೇಲೆ ನನಗಷ್ಟೊಂದು ದ್ವೇಷ. ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡು ಜನನಿ. ಪ್ರತಿಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವಿಲ್ಲ. ನಾನು ನಿನ್ನನ್ನು ಆಶೀರ್ವದಿಸಲಾರೆನು. ನೀನಿಲ್ಲಿಂದ ಹೊರಟು ಹೋಗು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಪ್ರತಿಕಾರದ ಫಲವು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾದರೂ ನಾನು ಯುದ್ಧಕ್ಕೆ ಶತ್ರುಗಳನ್ನು ಆಹ್ವಾನಿಸಿಯೇ ಬಿಡುತ್ತೇನೆ. ದುರ್ಯೋಧನ, ಅಮ್ಮ, ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋಗುವುದು. ಹೊತ್ತಿ ಹೋಗಲಿ. ಹಸ್ತಿನಾವತಿಯ ಸ್ತ್ರೀಯರೆಲ್ಲವೂ ತಮ್ಮ ತಮ್ಮ ಮಾಂಗಲ್ಯಗಳನ್ನು ಕೈಲಿಡಿದು ನಿಲ್ಲುವರು. ಹಸ್ತಿನಾವತಿಯ ರಕ್ತದ ಕೋಡಿಯಲ್ಲಿ ಮುಳುಗಿ ಹೋಗುವುದು. ಮುಳುಗಿ ಹೋಗಲಿ. ದುರ್ಯೋಧನ, ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ, ನಾನು ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾ ದುರ್ದಾನವ. ಹಾಗಾದರೆ ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಇಲ್ಲಿಂದ ಹೊರಟು ಹೋಗು. ಅಮ್ಮ ಅಮ್ಮ, ಹೇ ದಯಾಮಯ, ನನ್ನ ಮಕ್ಕಳಲ್ಲಿ ಅಧಿಕ ಪ್ರೀತಿಯಿಂದ ಸಾಕಿಸಲು ಇದ್ದು ನನ್ನ ದುರ್ಯೋಧನನಲ್ಲವೇ ಇರಲಿ. ಅವನನ್ನು ಕರೆಯಿಸಿ ಆಶೀರ್ವದಿಸಿ ಕಳಿಸುವೆನು. ಕಂದ. ಅಮ್ಮ ಅಮ್ಮ, ದುರ್ಯೋಧನ, ಕರೆದೆಯ ತಾಯಿ? ನನ್ನೆದುರು ಮೊಣಕಾಲೂರಿ ಕುಳಿತುಕೋ. ಆಗಬಹುದು ಅಮ್ಮ. ಈ ಗಾಂಧಾರಿಯ ಸ್ಪರ್ಶದಿಂದ ಪ್ರಿಯತನಯ ಶ್ರೇಯೋವಂತನಾಗು, ಪ್ರಿಯತನಯ ಶ್ರೇಯೋವಂತನಾಗು, ಶೇಷಶಯನನೊಳು ಸುಧಾರಿಯಾಗಿ, ಪ್ರಿಯ ಧರ್ಮದಳು ದಯಾಶೀಲನಾಗು, ಶೇಷಶಯನನೊಳು ಸುಧಾರಿಯಾಗಿ, ಪ್ರಿಯ ಧರ್ಮದಳು ದಯಾಶೀಲನಾಗು, ಜನನಿಯ ಜಯ ಘೋಷ ಧ್ವನಿಯು ತಳಿರಸವಾದನೆಯಲಿ, ಜನನಿಯ ಜಯ ಘೋಷ ಧ್ವನಿಯು ತಳಿರಸವಾದನೆಯಲಿ, ಸದಾ ನಿನ್ನ ಬಾಳಲಿ. ಪ್ರಿಯತನಯ ಶ್ರೇಯೋವಂತನಾಗು, ಪ್ರಿಯತನಯ ಶ್ರೇಯೋವಂತನಾಗು, ಪ್ರಿಯತನಯ ಪ್ರಿಯತನಯ ಈ ಗಾಂಧಾರಿಯ ಸ್ಪರ್ಶದಿಂದ ಒಂದು ಹುಲ್ಲುಗಡ್ಡೆ ಕೂಡ ವಜ್ರಕ್ಕಿಂತಲೂ ಕಠಿಣವಾಗಲಿ. ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಜಯವಾಗಲಿ. ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ. ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ. ನನಗಿನ್ನು ಜಯವು ಖಂಡಿತ. ನಾನು ಕಾಲೋಚಿತವಾದ ಕ್ಷತ್ರಿಯ ಧರ್ಮವನ್ನೇ ಪರಿಪಾಲಿಸುತ್ತೇನೆ. ಸಾವಕಾಶವೇಕೆ? ಮೊಳಗಲಿ ರಣಕಹಳೆಗಳು, ದಶ ದಿಕ್ಕುಗಳು ಕಿವುಡಾಗುವಂತೆ ವಾರ್ಕರೆಯಲಿ ರಣಬೇರಿಗಳು, ಹಾರಾಡಲಿ ನಮ್ಮ ಸರ್ಪಲಾಂಛನ. ಇಂದಿನ ಮಂಗಳದ ಮುಂಬೆಳಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿ, ಅಮಂಗಳಕ್ಕೆ ನಾಂದಿ, ಅಮಂಗಳಕ್ಕೆ ನಾಂದಿ. ಧನಂಜಯ
ಗಜರೂಢರಾಗಿ ಕುಳಿತಿಹ ನೋಡು ಆಜಾನುಬಾಹು ಮುಹಬಲಾಢ್ಯರು ಆಜಾನುಬಾಹು ಭುಜಬಲಾಢ್ಯರು ನಿಜಗವವಲ್ಲಿದ ನಿಜ ಸ್ತುತಿಯ ನಿಜಗವವಲ್ಲಿದ ನಿಜ ಸ್ತುತಿಯ ಹನ್ನೊಂದ ಕ್ಷೋಯಿನಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿದೆ ಹನ್ನೊಂದ ಕ್ಷೋಯಿನಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿದೆ ಇಂದು ಜೈದು ಗೆದ್ದು ಸಾಧಿಸಿ ಇಂದು ವಿಜಯ ಗೆದ್ದು ಸಾಧಿಸಿ ಧನಂಜಯ ಧನಂಜಯ ಜಯ ಧನಂಜಯ ವೀಕ್ಷಿಸಿದೆಯ ರಣಭುವಿಯ ವೀಕ್ಷಿಸಿದೆಯ ರಣಭುವಿಯ ಕುರುಕ್ಷೇತ್ರದ ರಣರಾಂಗಣದಿ ಕುರುಕ್ಷೇತ್ರದ ರಣರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ಮೆರೆದಿದ ಸೈನ್ಯದ ಮಹಾಪೂರ ಮೆರೆದಿದ ಸೈನ್ಯದ ಮಹಾಪೂರ ಜಯವ ಗಳಿಸಿದೊಡೆ ನೀನೆ ಧನ್ಯ ಜಯವ ಗಳಿಸಿದೊಡೆ ನೀನೆ ಧನ್ಯ ಧನಂಜಯ ಧನಂಜಯ ಅರ್ಜುನ ಅತ್ತ ನೋಡು ಕೌರವರ ಚತುರಂಗಬಲ ಸಮೇತವಾದ ಸೈನ್ಯವು ಪ್ರಚಂಡ ಅಟ್ಟಹಾಸದಂತೆ ನೋಡ್ಕುತ್ತಿರುವುದು ಅರ್ಜುನ ಈ ಭೀಷ್ಮನು ನಿನ್ನ ಪೂಜ್ಯ ಪಿತಾಮಹನನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆತನಿಗೆ ಒಂದು ಸಲ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಗೋಪಿತಮಹ ಭೀಷ್ಮನು ಇದೋ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಶರೀರದಲ್ಲಿ ಕಂಪನವು ಹುಟ್ಟುತ್ತಿರುವುದು. ನಿನ್ನ ವಿಶ್ವ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡುವ ಮಹಾದೇವ. ಕರ್ಣ, ಅರ್ಜುನ, ಭಯವನ್ನು ಬಿಡು. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನೊಮ್ಮೆ ನೋಡು. ನೋಡ್ಕೋಬೇಕಲ್ಲ? ಸಂಹಾರ ಮೂರ್ತಿಯ ದರ್ಶನವನ್ನೊಮ್ಮೆ ಮಾಡು. ಕಾಳ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತಲಾಗಿರುವ ಸಮಸ್ತ ಸೈನ್ಯವನ್ನು ಒಂದೇ ಸಾರಿಗೆ ಆಪೋಷಣವನ್ನು ಮಾಡಿ ನನ್ನ ಉದರದಲ್ಲಿ ಸೇರಿಸಿಕೊಳ್ಳುವನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಹೊಂದುವೆ. ಪರಮಾತ್ಮ, ಎಂತಹ ಭಯಾನಕ ದೃಶ್ಯ! ಇದನ್ನು ನನ್ನ ಕಣ್ಣುಗಳಿಂದ ನೋಡಲಾರೆನು. ನಿನ್ನ ಸೌಮ್ಯ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡುದೇವ. ತಥಾಸ್ತು ಪಾರ್ಥ. ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನೊಮ್ಮೆ ಮಾಡು. ಆಜ್ಞೆ ಮಾಧವ. ಯಥಾ ಯಥಾ ಮಸ್ಯ ಯಥಾ ಯಥಾ ಹಿ ಧರ್ಮಸ್ಯ ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ
ಅಭ್ಯುತ್ಥಾನಮಧರ್ಮಸ್ಯ 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 ತದಾತ್ಮಾನಂ ಸೃಜಮ್ಯಹಂ. ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಎಲ್ಲ ಪಾತ್ರಧಾರಿಗಳು ವೇದಿಕೆಗೆ ಬಂದ್ರಪ್ಪ. ಇರೋಂಥ ಪಾತ್ರಧಾರಿಗಳು ಕೃಷ್ಣ ಅಲ್ಲೇ ಹಂಗೆ ಇರ್ಲಿ. ಪೂಜೆ ಮಾಡ್ಲಿ, ಪೂಜೆ ಮಾಡಪ್ಪ. ಬಡಗದ್ನ ಪೂಜೆ ಬರ್ರಿ ಎಲ್ಲ ಪಾತ್ರಧಾರಿಗಳು. ಎಲ್ಲ ಜನ ಎಲ್ಲ ಖಾಲಿ ಆಗ್ಬಿಟ್ಟವ್ರ. ಕಾಲ್ಗೆಲ್ಲ ಮಾಡಿದ್ವಿ. ಇತ್ತಗ್ ಬರ್ರಿ, ಇತ್ತಗ್ ನಿಂತ್ಕೊಂಡಲ್ಲ ಕೊಡ್ರಿ. ಅವ್ರ ಕಾಲ್ಗೆ ಎಲ್ಲ ಇಟ್ಟು ಪೂಜೆ ಮಾಡ್ರಿ. ಮಂಗಳದಾಯಕ ಹರಿಯೇ
ಮಂಗಳದಾಯಕ ಹರಿಯೇ ಜಯ ಪಾವನ ಶೌರ್ಯ ಮುರಾರಿ ಮಂಗಳದಾಯಕ ಹರಿಯೇ ಜಯ ಪಾವನ ಶೌರ್ಯ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲಾ ಜಯ ಮಂಗಳವರ ಗುಣ ಶ್ರೀಲೋಲಾ ಜಯ ವರ ಗುಣ ಶ್ರೀಲೋಲಾ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನ ಶೌರ್ಯ ಮುರಾರಿ ಜಯ ಮಂಗಳದಾಯಕ ಹರಿಯೇ हनुमान की गुरुज की श्री वीरांजनेय स्वामी कृपापोषित नाटक मंडली की श्री ओंबम्मा देवी कृपापोषित नाटक मंडली की बोलो श्री कृष्ण परमात्मा की बोलो श्री रामचंद्र प्रभु की वंदे